यदा यदा हि धर्मस्य ग्लानिर्भवति भारत अभ्युत्थानम् अधर्मस्य तदात्मानं सृजाम्यहम् परित्राणाय साधूनां विनाशाय च दुष्कृतां धर्म संस्थापनार्थाय संभवामि युगे युगे। ನಮಸ್ಕಾರ ವೀಕ್ಷಕರೇ, ಸರ್ವಶಾಸ್ತ್ರ ಶಿರೋಮಣಿ ಭಗವದ್ಗೀತೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹಾರ್ದಿಕ ಸುಸ್ವಾಗತ. ಈ ವಿಷಯದ ಬಗ್ಗೆ ಚರ್ಚಿಸಲು ನಮ್ಮೊಡನೆ ಬ್ರಹ್ಮಕುಮಾರಿ ಶಿವಮಣಿ ಅಕ್ಕನವರು ಬಂದಿದ್ದಾರೆ. ಈ ಕಾರ್ಯಕ್ರಮಕ್ಕೆ ತಮಗೂ ಸ್ವಾಗತ. ನಮಸ್ಕಾರ. ಹಾಗಾದ್ರೆ ವೀಕ್ಷಕರೇ, ವಿಶ್ವದಲ್ಲಿ ಇರುವಂತ ಪ್ರತಿ ಒಬ್ಬ ಮಾನವನು, ದೇಶ ವಿದೇಶದಲ್ಲಿ ಪ್ರತಿ ಒಬ್ಬವನು ಭಗವದ್ಗೀತೆ ದಿನನಿತ್ಯ ಓದುತ್ತಾರೆ. ಹಾಗಾದ್ರೆ ದಿನನಿತ್ಯ ಭಗವದ್ಗೀತೆಯನ್ನು ಓದಿದರೆ ಇದರ ಲಾಭವೇನು ಅಂತ ಹೇಳಿ ಅಕ್ಕನವರಿಗೆ ಪ್ರಶ್ನೆ. ಅಕ್ಕನವರು ಇದರ ಬಗ್ಗೆ ವಿವರಿಸಬೇಕು. ಅಂದ್ರೆ ಈಗಾಗಲೇ ಭಗವಂತ ನಮಗೆ ಭಗವದ್ಗೀತೆಯ ಬಗ್ಗೆ ತಿಳಿಸಿದ್ದಾರೆ. ಅಂದ್ರೆ ಭಗವದ್ಗೀತೆ ಏನಾಗಿದೆ ಅಂದ್ರೆ ಸರ್ವಶಾಸ್ತ್ರಗಳಿಗೂ ಶಿರೋಮಣಿಯಾಗಿದೆ. ಅಂದ್ರೆ ಭಗವದ್ಗೀತೆ ಅಷ್ಟು ಶ್ರೇಷ್ಠಾದಿ ಶ್ರೇಷ್ಠ ಶಾಸ್ತ್ರ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಯಾಕೆಂದ್ರೆ ಭಗವದ್ಗೀತೆಯಲ್ಲಿರುವ ಒಂದೊಂದು ವಾಕ್ಯವನ್ನು ಹೇಳಿರುವಂತವ್ರು ಯಾರಾಗಿದ್ದಾರೆ? ಸ್ವಯಂ ಭಗವಂತ, ಭಗವಂತನೇ ನುಡಿಸಿರುವಂತಹ ಒಂದೊಂದು ವಾಕ್ಯವು ಭಗವದ್ಗೀತೆಯಲ್ಲಿದೆ. ಆ ಭಗವಂತ ನುಡಿಸಿರುವಂತಹ ಒಂದೊಂದು ವಾಕ್ಯ ಭಗವದ್ಗೀತೆಯಲ್ಲಿರೋ ಕಾರಣ ಭಗವದ್ಗೀತೆ ಸರ್ವಶ್ರೇಷ್ಠ ಆಗಿದೆ. ಅಂತಹ ಸರ್ವಶ್ರೇಷ್ಠ ಆದಂತಹ ಭಗವದ್ಗೀತೆಯಲ್ಲಿ ಯಾರ ಮತ ಇದೆ ಅಂದ್ರೆ ಸ್ವಯಂ ಭಗವಂತನ ಮತ ಇದೆ. ನಮ್ಮನ್ನ ಶ್ರೇಷ್ಠಾದಿ ಶ್ರೇಷ್ಠರನ್ನಾಗಿ ಮಾಡುವಂತಹ ಶ್ರೀಮತ ಭಗವದ್ಗೀತೆಯಲ್ಲಿದೆ. ಜಗತ್ತಿನಲ್ಲಿ ಮನ್ಮತ ಇದೆ, ಪರಮತ ಇದೆ, ಆದ್ರೆ ಗೀತೆಯಲ್ಲಿ ಏನಿದೆ? ಪರಮಾತ್ಮನ ಶ್ರೀಮತ ಇದೆ. ಆ ಶ್ರೀಮತ ನಮ್ಮನ್ನು ಕೂಡ ಶ್ರೇಷ್ಠಾದಿ ಶ್ರೇಷ್ಠರನ್ನಾಗಿ ಮಾಡ್ತದೆ. ಆದರೆ ಇವತ್ತು ವರ್ತಮಾನ ಜಗತ್ತಿನಲ್ಲಿ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಭಾರತದಲ್ಲೂ ಮತ್ತು ವಿದೇಶದಲ್ಲೂ ನಿತ್ಯವೂ ಗೀತೆಯನ್ನ ಓದ್ತಾರೆ. ಭಗವದ್ಗೀತೆಯನ್ನ ಅನೇಕರು ಬೆಳಗ್ಗೆ ಎದ್ದ ತಕ್ಷಣ ಓದೋದ್ರಿಂದನೇ ತಮ್ಮ ದಿನವನ್ನ ಪ್ರಾರಂಭ ಮಾಡ್ತಾರೆ. ಹಾಗಿದ್ರೆ ಭಗವದ್ಗೀತೆಯನ್ನ ಅಷ್ಟೆಲ್ಲಾ ಜನ ಓದ್ತಾ ಇದ್ದಾರೆ ಅಂದ್ರೆ ಗೀತೆಯಲ್ಲಿ ಅಂತದ್ದೇನಿರ್ಬೇಕು, ಏನ್ ಇದೆ ಅಂತ ಹೇಳಿ ಜನ ಗೀತೆಯನ್ನ ಓದ್ತಾ ಇದ್ದಾರೆ ಅನ್ನೋದನ್ನ ನಾವು ಯೋಚನೆ ಮಾಡ್ತಾ ದಿನನಿತ್ಯ ಬೆಡ್ ಕಾಫಿ ಯಾವ ರೀತಿ ಆಗುತ್ತೆ ಆ ರೀತಿ ಮೊಟ್ಟ ಮೊದಲನೇ ತಗೊಳ್ಳೋದು ಭಗವದ್ಗೀತೆ. ಮೆಜಾರಿಟಿ ಜನ ಬೆಳಗ್ಗೆ ಎದ್ದು ಸ್ನಾನ ಮಾಡಿದ ತಕ್ಷಣ ಫಸ್ಟ್ ಭಗವದ್ಗೀತೆಯನ್ನ ಫಸ್ಟ್ ಬೆಡ್ ಕಾಫಿಗಿಂತ ಮುಂಚೆನೆ ಭಗವದ್ಗೀತೆ ಅಂದ್ರೆ ಸ್ನಾನ ಮಾಡಿ ಫಸ್ಟ್ ಪೂಜೆಗೆ ಹೋದ ತಕ್ಷಣ ಫಸ್ಟ್ ಓದೋದು ಯಾವುದು? ಭಗವದ್ಗೀತೆ. ಯಾಕೆ ಭಗವದ್ಗೀತೆಯನ್ನ ಅಷ್ಟೆಲ್ಲಾ ಜನ ಓದ್ತಾರೆ? ಭಗವದ್ಗೀತೆಯಲ್ಲಿ ಅಂತದ್ ಏನಿದೆ ಅನ್ನೋದ್ರ ಬಗ್ಗೆ ನಾವು ವಿಚಾರ ಮಾಡ್ತಾ ಹೋದ್ರೆ ಭಗವದ್ಗೀತೆಯಲ್ಲಿ ಏನಿದೆ ಅಂದ್ರೆ ಮನುಷ್ಯನ ಜೀವನದಲ್ಲಿ ಹೇಗೆ ಬದುಕಬೇಕು ಅನ್ನೋ ಬದುಕುವ ಕಲೆಯನ್ನ ಕಲಿಸುವಂತಹ ಶ್ರೇಷ್ಠ ಮಾತುಗಳು ಭಗವದ್ಗೀತೆಯಲ್ಲಿದೆ. ಅಂದ್ರೆ ಇವತ್ತು ಜಗತ್ತಿನಲ್ಲಿ ಜನ ಬದುಕ್ತಾ ಇದ್ದಾರೆ. ಹೇಗೆ ಬದುಕ್ತಾ ಇದ್ದಾರೆ ಅಂತ ನಾವು ನೋಡಿದ್ರೆ ಎಲ್ರೂ ಹೇಳ್ತಾರೆ ಜೀವನದಲ್ಲಿ ಹೇಗೆ ಬದುಕಬೇಕು ಅಂದ್ರೆ ಬದುಕು ಅನ್ನುವಂಥದ್ದು ಒಂದು ಕಲೆ ಆಗಿರ್ಬೇಕು. ನಿರಂತರ ನಾವು ಖುಷಿಯಿಂದ ಬದುಕಬೇಕು ಅಂತ ಜನ ಹೇಳ್ತಾರೆ. ಆದ್ರೆ ನಾವು ನಿರಂತರ ಖುಷಿಯಿಂದ ಬದುಕ್ತಾ ಇದ್ದೀವ? ನಮ್ಮ ಬದುಕು ಒಂದು ಕಲೆ ಆಗಿದೆನಾ ಅಂತ ನಾವು ಜಗತ್ತಿನಲ್ಲಿರೋ ಪ್ರತಿಯೊಬ್ಬ ಮಾನವರನ್ನು ಕೇಳಿದ್ರೆ ನೀವ್ ಹೇಗಿದ್ದೀರಿ ಅಂತ ಯಾರಿಗಾದ್ರೂ ಒಂದು ಕ್ವಶನ್ ಕೇಳಿದ್ರೆ ಸಾಕು. ಎದುರುಗಡೆ ಯಾರಾದ್ರೂ ಬಂದ ತಕ್ಷಣ ಏನ್ ಹೇಳ್ತೀವಿ? ಹೇಗಿದ್ದೀರಿ, ಚೆನ್ನಾಗಿದ್ದೀರಾ ಅನ್ನೋ ಮಾತನ್ನ ಕೇಳ್ತೀವಿ. ಅವಾಗ ಎಲ್ರ ಬಾಯಿಂದ ಯಾವ ಉತ್ತರ ಬರ್ತದೆ? ಚೆನ್ನಾಗಿದ್ದೇನೆ. ಇದು ಬಹಳ ಕಡಿಮೆ ಜನರ ಬಾಯಿಂದ ಬರುವುದು. ಅಂದ್ರೆ ಅಲ್ಪ ಕಾಲಕ್ಕೆ ಚೆನ್ನಾಗಿದ್ದೀನಿ ಅನ್ನೋ ಮಾತಿನ ಉತ್ತರ ಕೊಡೋದಕ್ಕಿಂತ ಜಾಸ್ತಿ ಜನ ಏನ್ ಉತ್ತರ ಕೊಡ್ತಾರೆ ಅಂದ್ರೆ ಏನ್ ಕೇಳ್ತೀರಿ ಬಿಡ್ರಿ, ನಮ್ ಪರಿಸ್ಥಿತಿನೇ ಬೇರೆ ಆಗಿದೆ. ನಮ್ ಪರಿಸ್ಥಿತಿ ಹೇಗಿದೆ ಅಂದ್ರೆ ಅದ್ರ ಬಗ್ಗೆ ಕೇಳಲೇಬೇಡ್ರಿ. ನನಗೆ ಶಾಂತಿ ಇಲ್ಲ, ನನಗೆ ಸುಖ ಇಲ್ಲ, ನನ್ನ ಜೀವನದಲ್ಲಿ ಖುಷಿನೇ ಇಲ್ಲ, ನನ್ನ ಆರೋಗ್ಯ ಸರಿನೇ ಇಲ್ಲ, ಅನೇಕ ಪ್ರಾಬ್ಲಮ್ಸ್ಗಳು
ಸಂಬಂಧಿಗಳ ಪ್ರಾಬ್ಲಮ್ಸ್, ಮಕ್ಕಳಗಳ ಪ್ರಾಬ್ಲಮ್ಸ್, ಸಮಾಜದಲ್ಲಿ ಪ್ರಾಬ್ಲಮ್, ಆಫೀಸ್ ನಲ್ಲಿ ಪ್ರಾಬ್ಲಮ್. ಈ ರೀತಿ ಜನ ಏನ್ ಮಾಡ್ತಾರೆ ಅಂದ್ರೆ ಬರೀ ಒಂದೇ ಕ್ವಶನ್ ನಾವು ಅವ್ರಿಗೆ ಕೇಳಿದ್ದು, ಹೇಗಿದ್ದೀರಿ, ಚೆನ್ನಾಗಿದ್ದೀರಾ? ಅವ್ರ ಉತ್ತರ ಎಷ್ಟು ಇರ್ತದೆ ಅಂದ್ರೆ ಅರ್ಧ ಗಂಟೆ ಅಷ್ಟು ಉತ್ತರ ಕೊಟ್ಬಿಡ್ತಾರೆ. ಯಾವ ಕಾರಣದಿಂದ? ನಾನು ಚೆನ್ನಾಗಿದ್ದೀನಿ, ಐ ಆಮ್ ಓಕೆ, ಐ ಆಮ್ ಫೈನ್ ಅಂತ ಉತ್ತರ ಕೊಡಲ್ಲ. ನನಗೆ ಈ ಸಮಸ್ಯೆ, ನನಗೆ ಆ ಸಮಸ್ಯೆ, ನನ್ನ ಜೀವನದಲ್ಲಿ ಅಂತ ಪರಿಸ್ಥಿತಿ, ಇಂಥ ಪರಿಸ್ಥಿತಿ, ದುಃಖ, ಅಶಾಂತಿ, ಟೆನ್ಷನ್, ಚಿಂತೆ, ಈ ಪ್ರಕಾರದ ಅನೇಕ ಉತ್ತರಗಳು ಮನುಷ್ಯನ ಬಾಯಿಂದ ಬರ್ತವೆ. ಯಾಕೆ ಈ ಪ್ರಕಾರದ ಉತ್ತರಗಳು ಇವತ್ತು ಜನರ ಬಾಯಿಂದ ಬರ್ತಾ ಇದೆ ಅಂದ್ರೆ, ಇವತ್ತು ಮನುಷ್ಯನ ಜೀವನದಲ್ಲಿ ಅವನು ಬದುಕ್ತಾ ಇದ್ದಾನೆ ನಿಜ, ಆದ್ರೆ ಅವನ ಜೀವನ ಬದುಕುವಂತಹ ಕಲೆ ಆಗಿಲ್ಲ. ಇವತ್ತು ಮನುಷ್ಯ ಹೇಗೆ ಬದುಕ್ತಾ ಇದ್ದಾನೆ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಿದ್ರೆ, ಜನರು ಇಷ್ಟು ಓಡ್ತಾ ಇದ್ದಾರೆ ಜೀವನದಲ್ಲಿ ಅಂದ್ರೆ ಕೇವಲ ದುಡಿಬೇಕು, ಸಂಪಾದನೆ ಮಾಡಬೇಕು, ಗಳಿಸ್ಬೇಕು, ನಾನು ಎಲ್ರಿಗಿಂತ ಮುಂದೆ ಹೋಗಬೇಕು. ಅದಕ್ಕೋಸ್ಕರ ಹೇಗ್ ಓಡ್ತಾ ಇದ್ದಾರೆ ಅಂದ್ರೆ ಹಗಲು ರಾತ್ರಿ ಓಡೋದೇ ಓಡೋದು. ಯಾವ ರೀತಿ ಓಡ್ತಾ ಇದ್ದಾರೆ ಜನರು ಅಂದ್ರೆ, ಆ ಒಂದು ಆಯುರ್ವೇದದಲ್ಲಿ ಒಂದು ಮಾತನ್ನ ಹೇಳ್ತಾರೆ, ಯಾವಾಗ್ಲೂ ಮನುಷ್ಯ ಆರೋಗ್ಯಶಾಲಿ ಮನುಷ್ಯನಾಗಿರ್ಬೇಕು ಅಂದ್ರೆ ಅವನ ತಲೆ ಯಾವಾಗ್ಲೂ ತಣ್ಣಗಿರ್ಬೇಕು, ಕಾಲು ಯಾವಾಗ್ಲೂ ಬಿಸಿ ಇರ್ಬೇಕು ಅಂತ. ಆದ್ರೆ ಇವತ್ತಿನ ಜನರ ಪರಿಸ್ಥಿತಿ ಏನಾಗಿದೆ ಅಂದ್ರೆ, ಕಾಲು ಯಾವಾಗ್ಲೂ ತಣ್ಣಗಿರ್ತದೆ, ತಲೆ ಯಾವಾಗ್ಲೂ ಬಿಸಿ ಇರ್ತದೆ, ಉಲ್ಟಾ ಆಗ್ಬಿಟ್ಟು. ಅಂದ್ರೆ ಆರೋಗ್ಯಶಾಲಿಗಳಾಗೋದ್ರ ಬದಲು ಇನ್ನೂ ಜಾಸ್ತಿ ಏನಾಗ್ತಾ ಇದೆ, ಮನುಷ್ಯನ ಆರೋಗ್ಯ ಅನಾರೋಗ್ಯಗಳಾಗ್ತಾ ಇದೆ, ಕೆಟ್ಟು ಹೋಗ್ತಾ ಇದೆ ಆರೋಗ್ಯ. ಯಾಕೆ ಅಂದ್ರೆ ಯಾವಾಗ್ಲೂ ತಲೆ ಬಿಸಿ. ಯಾಕೆ ತಲೆ ಬಿಸಿ ಅಂದ್ರೆ, ಮೊದ್ಲಿನ ಕಾಲದ ಜನ ಕಾಲಿನಿಂದ ಓಡ್ತಿದ್ರು. ಒಂದೂರಿಂದ ಇನ್ನೊಂದೂರಿಗೆ ಹೋಗ್ಬೇಕಂದ್ರೆ ಅವ್ರು ಓಡ್ ಹೋಗ್ತಿದ್ರು. ಯಾವ್ದ್ರಿಂದ? ಕಾಲಿನಿಂದ ಓಡ್ತಿದ್ರು. ಇವತ್ತಿನ ಜನ ಕಾಲಿಂದ ನಡೆಯೋದು ಇಲ್ಲ, ಓಡೋದು ದೂರ ಉಳಿತು. ಅವ್ರು ಓಡಾಡಿದ್ರೆ ಕಾರ್ನಲ್ಲೇ ಓಡಾಡ್ತಾರೆ, ಬಸ್ನಲ್ಲೇ ಓಡಾಡ್ತಾರೆ, ಕಾಲಿಂದ ನಡೆಯೋದು ಕಡಿಮೆ. ಆದ್ರೆ ಮನುಷ್ಯರು ಓಡ್ತಾ ಇದ್ದಾರೆ. ಯಾವ್ದ್ರಿಂದ ಓಡ್ತಿದ್ದಾರೆ ಅಂದ್ರೆ ತಲೆಯಿಂದ ಓಡ್ತಾನೆ ಇದ್ದಾರೆ. ಬುದ್ಧಿ ಈ ರೀತಿ ಓಡ್ತಾ ಇದೆ ಇವತ್ತಿನ ಜಗತ್ತಿನಲ್ಲಿ. ಮನುಷ್ಯಂದು ಕಾಂಪಿಟೇಷನ್, ಎಲ್ಲಿ ನೋಡಿದ್ರು ಕಾಂಪಿಟೇಷನ್. ಒಂದು ಸೆಕೆಂಡ್ ನನ್ನ ಬುದ್ಧಿ ಓಡೋದೇನಾದ್ರೂ ನಿಲ್ತಂದ್ರೆ ನನಗೆಲ್ಲಿ ನಷ್ಟ ಆಗ್ತದೋ, ನಾನು ಜೀವನದಲ್ಲಿ ಎಲ್ರಿಗಿಂತ ಮುಂದೆ ಹೋಗಬೇಕು, ಗುರಿ ಮುಟ್ಟಬೇಕಂತ ಎಲ್ರು ಬುದ್ಧಿಯಿಂದ ಓಡ್ತಾನೆ ಇದ್ದಾರೆ. ಈ ರೀತಿ ಓಡ್ತಾ ಮನುಷ್ಯನ ಪರಿಸ್ಥಿತಿ ಏನ್ ಆಗ್ತದೆ ಅಂದ್ರೆ ಟೆನ್ಷನ್. ಎಲ್ಲಿ ನೋಡಿದ್ರು ಶಾಂತಿ ಇಲ್ಲ. ಆಫೀಸಿಗೆ ಹೋದ್ರೆ ಅಲ್ಲೂ ಶಾಂತಿ ಇಲ್ಲ, ಮನೆಗೆ ಬಂದ್ರೆ ಅಲ್ಲೂ ಶಾಂತಿ ಇಲ್ಲ, ಸಮಾಜದ ಮಧ್ಯದಲ್ಲಿ ಬಂದ್ರೆ ಅಲ್ಲೂ ಶಾಂತಿ ಇಲ್ಲ. ಯಾಕೆ ಶಾಂತಿ ಇಲ್ಲ ಅಂದ್ರೆ, ಬುದ್ಧಿ ಓಡಿ ಬುದ್ಧಿಗೆ ರಿಲ್ಯಾಕ್ಸ್ ಅನ್ನೋದೇ ಇಲ್ಲ. ಬರೀ ಟೆನ್ಷನ್ ಅನ್ನ ಬುದ್ಧಿಯಲ್ಲಿ ತುಂಬಿಕೊಳ್ತಿದ್ದಾನೆ ಮನುಷ್ಯ. ಈ ರೀತಿ ಟೆನ್ಷನ್ ಅನ್ನ ಬುದ್ಧಿಯಲ್ಲಿ ತುಂಬಿಕೊಳ್ಳೋದ್ರಿಂದ ಅವನ ಪರಿಸ್ಥಿತಿ ಏನಾಗ್ತದೆ ಅಂದ್ರೆ ಅನೇಕ ಕಾಯಿಲೆಗಳಿಗೆ ಅವನು ವಶ ಆಗ್ತಾನೆ. ಒಂದು ಕಡೆ ಅನೇಕ ಕಾಯಿಲೆಗಳು ಬರ್ತದೆ, ಇನ್ನೊಂದು ಕಡೆ ಒತ್ತಡ, ಟೆನ್ಷನ್, ಅಶಾಂತಿಯಿಂದ ಅವನು ಬದುಕ್ತಾ ಇದ್ರು ಅವನ ಜೀವನದಲ್ಲಿ ಅವನು ಖುಷಿಯಿಂದ ಬದುಕೋ ಬದಲು ಅವನ ಜೀವನವೇ ಅವನಿಗೆ ಹೊರೆ ಅಂತ ಹೇಳಿ ಅನುಭವ ಆಗ್ತಾ ಇದೆ. ಇವತ್ತೆಲ್ರೂ ಏನ್ ಹೇಳ್ತಾರೆ ಅಂದ್ರೆ, ಜೀವನ ಅಂದ್ರೆ ಬಹಳ ದೊಡ್ಡ ಹೊರೆ ಆಗ್ಬಿಟ್ಟಿದೆ. ಯಾಕೆ ಹೊರೆ ಆಗಿದೆ ಅಂದ್ರೆ, ಮನುಷ್ಯನಿಗೆ ಬದುಕುವಂತಹ ಕಲೆ ಗೊತ್ತಿಲ್ಲ. ಅಂದ್ರೆ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನುವಂಥದ್ದೇ ಇಲ್ಲ ಜೀವನದಲ್ಲಿ, ಸುಖ ಅನ್ನುವಂಥದ್ದೇ ಇಲ್ಲ. ಅಂದ್ರೆ ಬರೇ ದುಃಖನೇ ದುಃಖ. ಯಾವ್ದು ಮಾಡಿದ್ರು ಅವರಿಗೆ ಸಮಾಧಾನನೇ ಆಗ್ತಾ ಇಲ್ಲ, ಸಮಾಧಾನ ಇಲ್ಲ, ತೃಪ್ತಿ ಇಲ್ಲ. ಮೊದಲು ಅಂದ್ರೆ ಜೀವನದಲ್ಲಿ ಬದುಕ್ತಾ ಇದ್ದೀವಿ, ಯಾವುದಕ್ಕೋಸ್ಕರ ಬದುಕ್ತಾ ಇದ್ದೀವಿ ಅನ್ನೋ ಜ್ಞಾನ ಇಲ್ಲ ಜೀವನದಲ್ಲಿ. ಏನೋ ಬದುಕ್ತಾ ಇದ್ದೇವೆ ಈ ಒಂದು ಮಾರ್ಗದಲ್ಲಿ ನಡೀತಾ ಇದ್ದಾರೆ. ಹೇಳ್ತಾರೆ, ಪರಮಾತ್ಮ ಕೊಟ್ಟಿರೋ 4 ದಿನದ ಜೀವನ ಹೇಗೆ ಬದುಕಬೇಕು. 4 ದಿನ ಅಂದ್ರೆ ನಾನು ಖುಷಿಯಿಂದ ಇರ್ಬೇಕು, ಬೇರೆಯವ್ರನ್ನು ಖುಷಿಯಿಂದ ಇರ್ಲಿಕ್ಕೆ ಬಿಡ್ಬೇಕು. ಹಾಗಿದ್ರೆ ಇರೋ 4 ದಿನ ನಾನು ಖುಷಿಯಿಂದ ಇದ್ದೀನ ಅಂತ ನೋಡಿದ್ರೆ, ವರ್ತಮಾನ ಜಗತ್ತಿನಲ್ಲಿ ಒಬ್ರು ಕೂಡ ಖುಷಿ ಅನ್ನುವಂತ ಶಬ್ದನೇ ಗೊತ್ತೇ ಇಲ್ಲ. ಇವತ್ತು ಬದುಕು ಒಂದು ಕಲೆ ಆಗೋದ್ರ ಬದಲು ಬದುಕು ಅನ್ನೋದೇ ಮನುಷ್ಯನಿಗೆ ಹೊರೆ ಆಗ್ಬಿಟ್ಟಿದೆ. ಬದುಕ್ತಿದ್ದಾರೆ, ನಿತ್ಯವೂ ಕಾರ್ಯ ವ್ಯವಹಾರ ಮಾಡ್ತಿದ್ದಾರೆ, ಆದ್ರೆ ತಾವು ಮಾಡ್ತಾ ಇರೋ ಕಾರ್ಯದಿಂದ ತಮಗೆ ತೃಪ್ತಿ ಇಲ್ಲ. ಎಲ್ಲದರಲ್ಲೂ ಸಿಡಿ, ಎಲ್ಲದರಲ್ಲೂ ಸಿಟ್ಟು, ಎಲ್ಲದರಲ್ಲೂ ಅಶಾಂತಿ. ಈಗ ಯಾವುದೇ ಒಂದು ಕೆಲಸ ಮಾಡ್ತಾ ಇದ್ರು ತಾನು ಮಾಡೋ ಕಾರ್ಯದಿಂದ ತನಗೆ ತೃಪ್ತಿ ಇಲ್ಲ. ಏನ್ ಮಾಡ್ತಿರ್ತಾರೆ ಅದರಲ್ಲೂ ಅಶಾಂತಿ ಅನುಭವವನ್ನ ಮಾಡ್ತಿರ್ತಾರೆ ಜನ. ಅದಕ್ಕೋಸ್ಕರ ಇಂತಹ ಜಗತ್ತಿನಲ್ಲಿ ನಮ್ಮ ಜೀವನದಲ್ಲಿ ಮತ್ತೆ ನಮ್ಮ ಜೀವನ ನಿರಂತರ ಖುಷಿಯಿಂದ ಇರಬೇಕು, ನಮ್ಮ ಜೀವನ ಒಂದು ಬದುಕುವಂತಹ ಕಲೆಯಾಗಿ ಪರಿವರ್ತನೆ ಆಗಬೇಕು ಅಂದ್ರೆ ನಮ್ಮ ಜೀವನದಲ್ಲಿ ನಮಗೆ ಒಂದೇ ಒಂದು ಆಧಾರ ಅಂದ್ರೆ ಶ್ರೀಮದ್ ಭಗವದ್ಗೀತೆ.
ಯಾಕೆಂದ್ರೆ ಶ್ರೀಮದ್ ಭಗವದ್ಗೀತೆಯಲ್ಲಿ ಭಗವಂತ ಇಂತಿಂತಹ ಮಹಾವಾಕ್ಯವನ್ನ ಹೇಳಿದ್ದಾರೆ. ಆ ಮಹಾವಾಕ್ಯಗಳನ್ನ ನಾವೇನಾದ್ರೂ ಕೇಳಿದ್ರೆ, ಓದಿದ್ರೆ, ಆ ಮಹಾವಾಕ್ಯಗಳನ್ನ ಸರಿಯಾಗಿ ನಮ್ಮ ಜೀವನದಲ್ಲಿ ನಾವು ಅರ್ಥ ಮಾಡ್ಕೊಂಡ್ವಿ ಅಂದ್ರೆ ನಮ್ಮ ಜೀವನವೇ ಒಂದು ಬದುಕುವಂತಹ ಕಲೆ ಆಗ್ಬಿಡ್ತದೆ. ಭಾಗ್ಯದ ಜೀವನ, ಭಾಗ್ಯಶಾಲಿ ಜೀವನ ಆಗ್ತದೆ, ತೃಪ್ತಿಯ ಜೀವನ ಆಗ್ತದೆ. ನಮ್ಮ ಜೀವನ ಯಾವ ರೀತಿ ಪರಿವರ್ತನೆ ಆಗ್ತದೆ ಅಂದ್ರೆ ನಮ್ಮ ಜೀವನ ನಿರಂತರ ಖುಷಿಯಲ್ಲಿರುವಂತಹ ಜೀವನ ಆಗ್ತದೆ. ಆದರೆ ಇವತ್ತು ಅಂತಹ ಜೀವನವನ್ನ ರೂಪಿಸ್ಕೊಳ್ಬೇಕು ಅಂದ್ರೆ ನಾವು ನಿತ್ಯವೂ ಭಗವದ್ಗೀತೆಯನ್ನ ಓದಬೇಕು. ಆದ್ರೆ ಜಗತ್ತಿನಲ್ಲಿ ಎಷ್ಟೋ ಜನ ನಿತ್ಯವೂ ಭಗವದ್ಗೀತೆಯನ್ನು ಓದ್ತಾ ಇದ್ದಾರೆ, ಕೋಟ್ಯಾಂತರ ಜನ ಓದ್ತಾ ಇದ್ದಾರೆ. ಅವರು ಕೂಡ ತಮ್ಮ ಜೀವನವನ್ನ ನಿರಂತರ ಖುಷಿಯ ಜೀವನವನ್ನಾಗಿ ಮಾಡ್ಕೊಂಡಿಲ್ಲ. ಯಾಕೆ ಮಾಡ್ಕೊಂಡಿಲ್ಲ ಅಂದ್ರೆ ಅವರು ಗೀತೆಯಲ್ಲಿ ಒಂದೊಂದು ವಾಕ್ಯವನ್ನ ಓದಬೇಕಾದ್ರೂ ಕೂಡ ಪರಮಾತ್ಮ ಹೇಳಿರೋ ಒಂದೊಂದು ವಾಕ್ಯಕ್ಕೂ ಕೂಡ ಪರಮಾತ್ಮ ಇದನ್ನ ಅರ್ಜುನನಿಗೆ ಹೇಳ್ದ. ಯಾವ ಸಮಯದಲ್ಲಿ ಹೇಳ್ದ? ಯುದ್ಧದ ಮೈದಾನದಲ್ಲಿ ಹೇಳ್ದ. ಯುದ್ಧ ಮಾಡ್ಲಿಕ್ಕೋಸ್ಕರ ಪರಮಾತ್ಮ ಅರ್ಜುನನಿಗೆ ಇಷ್ಟೆಲ್ಲ ಜ್ಞಾನವನ್ನ ಕೊಟ್ಟ. ಈ ರೀತಿ ಜನ ಏನ್ ತಿಳ್ಕೊಂಡಿದ್ದಾರೆ ಅಂದ್ರೆ ಸೆಕೆಂಡ್ ಗೀತೆಯನ್ನ ಓದಬೇಕಾದ್ರೆ ಇದು ನನಗಲ್ಲ, ಯಾರಿಗೆ? ಅರ್ಜುನನಿಗೆ. ಅರ್ಜುನನಿಗೆ ಅಂದ್ರೆ ಈ ಭಗವದ್ಗೀತೆಯಲ್ಲಿ ಪ್ರತಿಯೊಂದು ಪರಮಾತ್ಮ ಹೇಳಿದ್ದ ಮಹಾವಾಕ್ಯ ಕೇವಲ ಅರ್ಜುನನಿಗೆ ಹೇಳಿದ ಅನ್ನುವಂತ ಭಾವನೆ ಈ ಒಂದು ವಿಶ್ವದ ಜನಕ್ಕೆ ಇದೆ. ಈ ರೀತಿ ತಿಳ್ಕೊಂಡು ಜನ ಓದ್ತಿರೋ ಕಾರಣ ಅವರ ಜೀವನದಲ್ಲಿ ಮತ್ತು ಭಗವದ್ಗೀತೆಯನ್ನು ಅಳವಡಿಸ್ಕೊಳ್ಳಿಕ್ ಆಗ್ತಾ ಇಲ್ಲ. ಆ ಜೀರ್ಣ ಶಕ್ತಿ ಅವರಿಗೆ ಸಿಗ್ತಾ ಇಲ್ಲ. ಅಂದ್ರೆ ಅವರ ಜೀವನವನ್ನ ಶ್ರೇಷ್ಠವನ್ನಾಗಿ ಮಾಡ್ಕೊಳ್ಳಿಕ್ ಆಗ್ತಾ ಇಲ್ಲ. ಅವರ ಜೀವನದಲ್ಲಿ ತಮ್ಮ ನಿತ್ಯ ತೃಪ್ತಿಯ ಜೀವನ, ಶಾಂತಿಯ ಜೀವನ, ಸುಖದ ಜೀವನವನ್ನಾಗಿ ರೂಪಿಸ್ಕೊಳ್ಳಿಕ್ ಆಗ್ತಾ ಇಲ್ಲ. ಯಾಕೆಂದ್ರೆ ಪರಮಾತ್ಮ ನನಗ್ ಹೇಳ್ದ ಅನ್ನೋ ಒಂದು ವಾಕ್ಯವನ್ನು ಕೂಡ ನಾವೇನ್ ಮಾಡ್ಕೊಳ್ತಾ ಇಲ್ಲ, ಧಾರಣೆ ಮಾಡ್ಕೊಳ್ತಾ ಇಲ್ಲ. ಇವತ್ತು ನಿತ್ಯವೂ ಭಗವದ್ಗೀತೆ ಓದ್ತಾರೆ ಜನ. ಹೇಗ್ ಓದ್ತಾರೆ ಅಂದ್ರೆ ಬುಕ್ ತೆಗಿತಾರೆ ಬೆಳಗ್ಗೆ ಎದ್ದ ತಕ್ಷಣ, ಅದ್ರಲ್ಲಿರೋ ಶ್ಲೋಕಗಳನ್ನ ಓದ್ತಾರೆ. ಓದ್ಬೇಕಾದ್ರೆ ಈ ರೀತಿ ಅರ್ಜುನ ಪರಮಾತ್ಮನಿಗೆ ಪ್ರಶ್ನೆ ಮಾಡ್ದ, ಈ ರೀತಿ ಪರಮಾತ್ಮ ಅರ್ಜುನನಿಗೆ ಉತ್ತರ ಹೇಳ್ದ ಅಂತ ಹೇಳಿ ಓದಿ ಮತ್ತೆ ಬುಕ್ ಮುಚ್ಚಿಟ್ಟು ಹೋಗ್ಬಿಡ್ತಾರೆ. ಗೀತೆಯಲ್ಲಿ ಏನಿತ್ತೋ ಮತ್ತು ಅದು ಆ ಬುಕ್ ಅಲ್ಲೇ ಉಳಿತದೆ, ಎಲ್ಲಿ ಉಳಿಯೋದಿಲ್ಲ, ತಲೆಯಲ್ಲಿ ಉಳಿಯೋದಿಲ್ಲ, ಬುದ್ಧಿಯಲ್ಲಿ ಉಳಿಯೋದಿಲ್ಲ. ಯಾಕಂದ್ರೆ ಅದು ನನಗೆ ಹೇಳಿಲ್ಲ, ಅರ್ಜುನನಿಗೆ ಹೇಳಿದ್ದು. ಈ ರೀತಿ ತಿಳ್ಕೊಂಡು ನಾವು ಭಗವದ್ಗೀತೆಯನ್ನು ಓದ್ತಾ ಇರೋ ಕಾರಣದಿಂದ ನಮ್ಮ ಜೀವನದಲ್ಲಿ ನಮಗೆ ನಮ್ಮ ಉನ್ನತಿಯನ್ನ ಮಾಡ್ಕೊಳ್ಳಿಕ್ ಆಗ್ತಾ ಇಲ್ಲ. ಯಾಕೆ ಅಂದ್ರೆ ಯಾವಾಗ ನಮ್ಮ ಜೀವನದಲ್ಲಿ ಸಮಸ್ಯೆಗಳು ಬರ್ತದೋ, ಪರಿಸ್ಥಿತಿಗಳು ಬರ್ತದೋ, ಆಗ ನಮಗೆ ಭಗವದ್ಗೀತೆಯ ಮಹಾವಾಕ್ಯ ನೆನಪಿಗೆ ಬರ್ತಾ ಇಲ್ಲ. ಯಾಕೆ ನೆನಪಿಗೆ ಬರ್ತಾ ಇಲ್ಲ ಅಂದ್ರೆ ಅದು ನನಗೆ ಹೇಳಿದ್ದು ಅಂತ ನಾನು ತಿಳ್ಕೊಂಡಿದ್ರೆ ಏನಾಗ್ತಿತ್ತು, ಅದು ನನಗೆ ಗೊತ್ತಾಗ್ತಿತ್ತು. ಅಂದ್ರೆ ಅದ್ರದ್ದು ಬಗ್ಗೆ ನನಗೆ ಅಟ್ಲೀಸ್ಟ್ ಅದ್ರ ಬಗ್ಗೆ ನಾಲೆಜ್ ಅರ ಸಿಗ್ತಿತ್ತು. ಅರ್ಜುನನಿಗೆ ಹೇಳಿದ ಅಂದ್ಕೊಳ್ಳಿ, ಅದು ಕೇವಲ ಅರ್ಜುನನಿಗೆ ಹೇಳಿರಬಹುದು. ಅಂದ್ರೆ ಅದು ನನಗೆ ಸಂಬಂಧನೇ ಇಲ್ವೇನೋ ಅನ್ನೋ ಲೆಕ್ಕದಲ್ಲಿ ನಾವೇನ್ ಮಾಡ್ತೀವಿ, ಓದ್ಬೇಕು, ಇದು ನನಗೆ ಸಂಬಂಧ ಇಲ್ಲ. ಆ ರೀತಿ ಇದೆಲ್ಲ ಸಂಬಂಧ ಯಾರಿಗೆ? ಅರ್ಜುನನಿಗೆ ಅಂತ ತಿಳ್ಕೊಂಡ್ಬಿಡ್ತೀವಿ. ಈ ರೀತಿ ತಿಳ್ಕೊಂಡು ನಾವು ಗೀತೆಯನ್ನ ಓದಿದಾಗ ನಮ್ಮ ಜೀವನದಲ್ಲಿ ಗೀತೆಯ ಮಾತುಗಳನ್ನ ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರೆ ಒಂದು ಸಮಯದಲ್ಲಿ ಗಾಂಧೀಜಿ ಗೀತೆಯನ್ನ ಓದ್ತಿದ್ರು. ಗಾಂಧೀಜಿ ಹೇಗೆ ಗೀತೆಯನ್ನ ಓದಿದ್ರು ಅಂದ್ರೆ ಅದರಲ್ಲಿ ಪರಮಾತ್ಮ ಹೇಳಿರೋ ಒಂದೊಂದು ಮಾತುಗಳನ್ನ ಅವ್ರೇನ್ ಮಾಡಿದ್ರು, ನನಗೇ ಹೇಳ್ದ ಅಂತ ತಿಳ್ಕೊಂಡು ಅವ್ರು ಅಳವಡಿಸಿಕೊಂಡಿರೋ ಕಾರಣ ಗಾಂಧೀಜಿ ಇಡೀ ಭಾರತಕ್ಕೆ ಸ್ವತಂತ್ರ ತಂದು ಕೊಟ್ರು ಕೂಡ ಅವರು ಹಿಂಸೆಯ ಮಾರ್ಗವನ್ನ ಹಿಡಿಲಿಲ್ಲ. ಅಹಿಂಸೆಯ ಮಾರ್ಗದಿಂದನೇ ಸ್ವತಂತ್ರ ತಂದು ಕೊಟ್ರು. ಅಹಿಂಸೆಯ ಮಾರ್ಗದಿಂದನೇ ಸ್ವತಂತ್ರ. ಯಾಕೆ ಅಂದ್ರೆ ಅವರು ಗೀತೆಯ ಮಾತುಗಳನ್ನ ಏನ್ ಮಾಡ್ಕೊಂಡಿದ್ರು, ಧಾರಣೆ ಮಾಡ್ಕೊಂಡಿದ್ರು. ಅಂದ್ರೆ ಯಾರಿಗೂ ದುಃಖವನ್ನ ಕೊಡಬಾರ್ದು, ಯಾರಿಗೂ ಕೆಟ್ಟದನ್ನ ಮಾಡಬಾರ್ದು, ಯಾರಿಗೂ ಹಿಂಸೆಯನ್ನ ಮಾಡಬಾರ್ದು, ಕೆಟ್ಟ ಗುಣಗಳನ್ನ ಓಡಿಸ್ಬೇಕು ನಮ್ಮ ಒಳಗಡೆ ಇರೋದನ್ನ ಅನ್ನೋದನ್ನ ಅಳವಡಿಸಿಕೊಂಡಿರೋ ಕಾರಣ ಗಾಂಧೀಜಿ ಗೀತೆಯನ್ನ ಓದಿ ಅದನ್ನ ಅಪ್ಲೈ ಮಾಡ್ಕೊಂಡ್ರು ಜೀವನದಲ್ಲಿ. ಆದ್ರೆ ಇವತ್ತು ನಾವು ಗಾಂಧೀಜಿ ಓದಿದಂತೆ ಗೀತೆಯನ್ನ ಓದ್ತಾ ಇದ್ದೀವ ಅಂದ್ರೆ ನಾವ್ ಯಾರು ಆ ರೀತಿ ಗೀತೆ ಓದ್ತಾ ಇಲ್ಲ. ನಾವು ಅರ್ಜುನನಿಗೆ ಹೇಳಿದ್ದು ಅಂತ ತಿಳ್ಕೊಂಡು ಓದ್ತಾ ಇರೋ ಕಾರಣ ಗೀತೆಯ ಮಹಾವಾಕ್ಯ ನಮ್ಮ ಜೀವನದಲ್ಲಿ ನಮ್ಗೆ ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾವ ರೀತಿ ಅಂದ್ರೆ ಯಾರೋ ಒಬ್ಬ ರಾಜ ಇದ್ದಾನೆ. ರಾಜನ ಹತ್ರ ಬೇಕಾದಷ್ಟು ಆಯುಧಗಳಿದ್ದಾವೆ, ಬೇಕಾದಷ್ಟು ಕತ್ತಿ, ಎಲ್ಲ ಬಿಲ್ಲು, ಬಾಣ, ಎಲ್ಲ ಆಯುಧಗಳನ್ನ ಸ್ಟಾಕ್ ಮಾಡಿ ಇಟ್ಕೊಂಡಿದ್ದಾನೆ. ಬೇಕಾದಷ್ಟು ಆಯುಧಗಳಿದೆ. ಆ ಎಲ್ಲ ಆಯುಧಗಳು ಸೇಫ್ ಆಗಿರ್ಬೇಕು, ಸುರಕ್ಷಿತವಾಗಿರ್ಬೇಕು ಅಂತ ರಾಜ ಏನ್ ಮಾಡಿರ್ತಾನೆ ಅಂದ್ರೆ ಒಂದು ರೂಮ್ ನಲ್ಲಿ, ಒಂದು ದೊಡ್ಡ ಬಾಕ್ಸ್ ನಲ್ಲಿ ಎಲ್ಲಾ ಆಯುಧಗಳನ್ನ ಇಟ್ಟು ಆ ಬಾಕ್ಸಿಗೆ ಕೀ ಹಾಕಿರ್ತಾನೆ. ಕೀ ಹಾಕಿ ಅವನು ಕೀಯನ್ನ ಒಂದ್ ಕಡೆ ತೆಗೆದಿಟ್ಟಿರ್ತಾನೆ. ಕೆಲವು ದಿನಗಳ ನಂತರ ಪಕ್ಕದ ರಾಜ್ಯದ ರಾಜ
ಈ ರಾಜನ ಜೊತೆಗೆ ಯುದ್ಧ ಮಾಡಬೇಕು ಅಂತ ಬಂದ್ಬಿಡ್ತಾನೆ. ಇವನ್ ರಾಜ್ಯಕ್ಕೆ ಬಂದು ಇವನ್ ಮೇಲೆ ದಾಳಿ ನಡೆಸಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇವನ್ ರಾಜ್ಯಕ್ಕೆ ಶತ್ರುಗಳು ಬಂದ್ಬಿಟ್ಟಿದ್ದಾರೆ, ಯುದ್ಧ ಮಾಡ್ಲಿಕ್ಕೆ ರೆಡಿ ಆಗಿದ್ದಾರೆ. ಈಗ ಇವನಿಗೆ ಮೆಸೇಜ್ ಬಂತು, ಶತ್ರುಗಳು ಬಂದಿದ್ದಾರೆ ನಮ್ಮ ರಾಜ್ಯಕ್ಕೆ, ಯುದ್ಧ ಮಾಡ್ಲಿಕ್ಕೆ ಬಂದಿದ್ದಾರೆ ಅಂತ. ಈಗ ಅವನೇನ್ ಮಾಡ್ಬೇಕು, ಕತ್ತಿ ತಗೊಂಡು ಹೋಗ್ಬೇಕು, ಆಯುಧಗಳನ್ನ ತಗೊಂಡು ಹೋಗಬೇಕು ಅಂತ ಆ ರೂಮ್ ಒಳಗಡೆ ಹೋಗ್ತಾನೆ. ಆ ಬಾಕ್ಸ್ ಕೀನೇ ಅವನಿಗೆ ಸಿಗ್ತಾ ಇಲ್ಲ. ಹುಡುಕ್ತಾನೆ ಕೀ ಹುಡುಕೋದ್ಲಿಕ್ಕೆ ಎಷ್ಟು ಟೈಮ್ ಕಳೀತಾನೆ ಅಂದ್ರೆ ಬಂದಂತಹ ಶತ್ರುಗಳು ಇವನನ್ನೇ ಬಂಧಿಸ್ಬಿಡ್ತಾರೆ. ಅಷ್ಟು ಸಮಯ ಆದ್ರೂ ಕೂಡ ಇವನಿಗೆ ಕೀ ಮಾತ್ರ ಸಿಗಲ್ಲ. ಹಾಗೆ ಇವತ್ತು ವರ್ತಮಾನ ಜಗತ್ತಿನಲ್ಲಿ ಇರುವಂತಹ ಎಲ್ಲಾ ಮನುಷ್ಯರ ಪರಿಸ್ಥಿತಿ ಏನಾಗಿದೆ ಅಂದ್ರೆ, ನಮಗೆಲ್ಲರಿಗೂ ಭಗವದ್ಗೀತೆ ಗೊತ್ತು. ಭಗವದ್ಗೀತೆಯಲ್ಲಿರೋ 700 ಶ್ಲೋಕಗಳು ಕಂಠಾರ್ಥ ಮಾಡ್ಕೊಂಡಿರ್ತಾರೆ ಎಲ್ರು. 700 ಶ್ಲೋಕಗಳು ಬಾಯಲ್ಲಿದೆ, ಆ ಶ್ಲೋಕಗಳ ಅರ್ಥನೂ ಬಾಯಲ್ಲಿದೆ. ಪರಮಾತ್ಮ ಏನೇನ್ ಹೇಳಿದ್ದಾನೆ ಅಂತ ಗೊತ್ತು, ಎಲ್ಲಾ ಗೊತ್ತು. ಆದ್ರೆ ಅದನ್ನ ನಾವು ಬುದ್ಧಿಯಲ್ಲಿ ಏನ್ ಮಾಡಿಟ್ಟಿದೀವಿ, ಲಾಕ್ ಮಾಡಿಟ್ಬಿಟ್ಟಿದೀವಿ. ಯಾವ ರೀತಿ ಲಾಕ್ ಮಾಡಿಟ್ಟಿದ್ದೀವಿ ಅಂದ್ರೆ, ಶತ್ರುಗಳು ಬಂದಾಗ ಆಯುಧಗಳಿದ್ದಿದ್ದೇ ಯಾವುದಕ್ಕೋಸ್ಕರ, ತನ್ನನ್ನ ರಕ್ಷಣೆ ಮಾಡ್ಕೊಳ್ಳಿಕ್ಕೋಸ್ಕರ ರಾಜನ ಹತ್ರ ಆಯುಧ ಇತ್ತು. ಆದರೆ ಶತ್ರುಗಳು ಬಂದಾಗ ಆ ಆಯುಧದ ಬಾಕ್ಸಿನ ಕೀನೇ ಸಿಗ್ಲಿಲ್ಲ ಅಂದ್ರೆ ಆಯುಧಗಳಿದ್ದು ಏನು ಲಾಭ ಇಲ್ಲ. ಬೇರೆ ಟೈಮಿಗೆ ಓಪನ್ ಮಾಡಿದ್ರೆ ಏನ್ ಲಾಭ, ಉಪಯೋಗನೇ ಇಲ್ಲ. ಹಾಗೆ ನಮ್ಮ ಜೀವನದಲ್ಲಿ ನಮ್ಮ ಬುದ್ಧಿಯಲ್ಲಿ ಗೀತಾ ಜ್ಞಾನ ಇದೆ ಅಂತ ನಾವು ಹೇಳ್ತೀವಿ. ಗೀತಾ ಜ್ಞಾನ ಇದೆ, ಆದ್ರೆ ಸಮಸ್ಯೆ ಬಂದಾಗ ನನಗೆ ಎದುರಿಸ್ಲಿಕ್ಕೆ ಆಗಲ್ಲ. ಗೀತಾ ಜ್ಞಾನ ಇದೆ, ಆದ್ರೆ ನನ್ನ ಜೀವನದಲ್ಲಿ ಶಾಂತಿನೇ ಇಲ್ಲ, ನನ್ನ ಜೀವನದಲ್ಲಿ ಖುಷಿನೇ ಇಲ್ಲ, ನನಗೆ ನಿರಂತರ ಖುಷಿಯಿಂದ ಬದುಕಲಿಕ್ಕೆ ಆಗ್ತಾ ಇಲ್ಲ, ಸಮಸ್ಯೆಗಳನ್ನ ಪಾರ್ ಮಾಡ್ಲಿಕ್ಕೆ ನನಗೆ ಆಗ್ತಾ ಇಲ್ಲ. ಈ ರೀತಿ ಅನೇಕ ಚಿಂತೆಗಳು, ಅನೇಕ ಪ್ರಕಾರದ ದುಃಖ ಹಾಗೆ ಇದೆ ಅಂದ್ರೆ ಅರ್ಥ ಏನಂದ್ರೆ, ನಾವು ಗೀತಾ ಜ್ಞಾನವನ್ನ ಬುದ್ಧಿಯಲ್ಲಿ ಲಾಕ್ ಮಾಡಿಟ್ಟಿದ್ದೀವಿ, ಅದು ಓಪನ್ನೇ ಆಗ್ತಾ ಇಲ್ಲ. ಅಂದ್ರೆ ಯಾವ ಸಮಯದಲ್ಲಿ ಬೇಕು ಆ ಸಮಯದಲ್ಲಿ ಓಪನ್ ಆಗ್ತಾ ಇಲ್ಲ. ಅಂದ್ರೆ ಜ್ಞಾನ ತಿಳ್ಕೊಳ್ಳೋದೇ ಯಾಕೆ, ನಿತ್ಯವೂ ಗೀತೆಯನ್ನ ಓದೋದೇ ಯಾಕೆ ಅಂದ್ರೆ, ಸಮಸ್ಯೆ ಬಂದಾಗ ಆ ಸಮಸ್ಯೆನ ಹೇಗೆ ಎದುರಿಸ್ಬೇಕು ಅನ್ನೋದ್ರ ಬಗ್ಗೆ ಪರಮಾತ್ಮ ಏನ್ ಹೇಳಿದ್ದಾರೆ ಅದನ್ನು ನಾವು ತಿಳ್ಕೊಳ್ಳಿಕ್ಕೋಸ್ಕರ. ಆದ್ರೆ ಸಮಯಕ್ಕೆ ಸರಿಯಾಗಿ ನನಗೆ ಆ ಜ್ಞಾನದ ಮಾತುಗಳು ನೆನಪಿಗೆ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ ಅಂದ್ರೆ, ನಾನು ಓದಬೇಕಾದ್ರೆ ನನಗೋಸ್ಕರ ಪರಮಾತ್ಮ ಹೇಳಿದ್ದಾನೆ ಅಂತ ತಿಳ್ಕೊಂಡಿಲ್ಲ. ಒಂದು ವೇಳೆ ಇವತ್ತಿನಿಂದ ನಾವು ಗೀತೆಯನ್ನ ಓದಬೇಕಾದ್ರೆ ನಮ್ಮ ಮನಸ್ಸನ್ನ ಪರಿವರ್ತನೆ ಮಾಡ್ಕೊಂಡ್ರೆ, ಅಂದ್ರೆ ಗೀತೆಯ ಒಂದೊಂದು ವಾಕ್ಯವನ್ನ ಕೇಳುವಾಗ ಯಾರು ಹೇಳಿದ್ದು, ಪರಮಾತ್ಮ ಹೇಳಿದ್ದು, ಇದು ನನಗೋಸ್ಕರ ಹೇಳಿದ್ದು ಅಂತ ಹೇಳಿ, ನನ್ನ ಇಂತಿಂತಹ ಸಮಸ್ಯೆಯಲ್ಲಿ ಪರಮಾತ್ಮ ಹೇಳಿರೋ ಇಂತಿಂತ ಮಾತು ನನಗೆ ಉಪಯೋಗಕ್ಕೆ ಬರ್ತದೆ ಅಂತ ನಾನೇನಾದ್ರೂ ತಿಳ್ಕೊಂಡು ಕಾರ್ಯವನ್ನ ನಡೆಸ್ತಾ ಹೋದ್ರೆ ನನ್ನ ಜೀವನವೂ ಕೂಡ ನಿರಂತರ ಖುಷಿಯಿಂದ ಇರುವಂತಹ ಜೀವನವಾಗ್ತದೆ. ನನ್ನ ಜೀವನವೂ ಕೂಡ ಬದುಕುವ ಕಲೆಯಾಗಿ ನಾನು ಬದುಕಲಿಕ್ಕೆ ಸಾಧ್ಯ ಆಗ್ತದೆ. ಅಂದ್ರೆ ನಿರಂತರ ಖುಷಿಯಿಂದ ನಾವು ಬದುಕಬೇಕು ಅಂದ್ರೆ ಭಗವದ್ಗೀತೆಯನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಓದೋದು ಬುಕ್ ಮುಚ್ಚಿಡೋದು ಅಲ್ಲ, ಏನ್ ಮಾಡ್ಬೇಕು, ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಆಗ ನಾವೇನು ಗೀತೆಯನ್ನ ಓದ್ತಿದ್ದೀವಿ ಅದ್ರ ಸರಿಯಾದ ಲಾಭವನ್ನ ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಒಂದು ವೇಳೆ ಈಗ್ಲೂ ಕೂಡ ನಾವು ಗೀತೆಯನ್ನೇನಾದ್ರೂ ಅರ್ಥ ಮಾಡ್ಕೊಳ್ಳಿಲ್ಲ, ಅದು ನನಗೆ ಅಂತ ತಿಳ್ಕೊಳ್ಳಿಲ್ಲ ಅಂದ್ರೆ, ನಾವು ಈ ರೀತಿ ಜೀವನದ ಚಾಲೆಂಜಿಂಗ್ ಲೈಫ್ ನಲ್ಲಿ ದುಃಖದಿಂದ ಅಶಾಂತಿಯಿಂದ ಯಾವಾಗ್ಲೂ ತಲೆ ಬಿಸಿ ಮಾಡ್ಕೊಂಡು ಮುಂದೆ ಓಡ್ತಾ ಇದ್ವಿ ಅಂದ್ರೆ ಒಂದು ದಿನ ನಮಗೆ ಇಂತಹ ಪೆಟ್ಟು ಬೀಳುತ್ತದೆ ಜೀವನದಲ್ಲಿ, ನಮಗೆ ನಮ್ಮನ್ನ ಸುಧಾರಿಸ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಯಾವಾಗ್ಲೂ ಒಂದು ಮಾತನ್ನ ಹೇಳ್ತಾರೆ, ಜಿಂದಗಿ ಮೇ ಕಭಿ ಭಿ ಇತ್ನಾ ತೇಜಿ ಸೆ ಮತ್ ಭಾಗೋ कि एक दिन भगवान को भी पत्थर फेंक कर तुम्हारा ध्यान खींचना पड़े. ಅಂದ್ರೆ ಯಾವತ್ತೂ ಜೀವನದಲ್ಲಿ ಇಷ್ಟು ಸ್ಪೀಡ್ ಆಗಿ ಓಡಬಾರ್ದು. ಬಹಳ ಸ್ಪೀಡ್ ಆಗಿ ನಾವು ಓಡ್ತಾ ಇದ್ವಿ, ಎಲ್ಲೂ ನಿಲ್ಲದೆ ಯಾವ್ದ್ರ ಕಡೆನೂ ಗಮನ ಕೊಡದೆ ನಾವೇನಾದ್ರೂ ಬಾರಿ ಓಡ್ತಾನೆ ಇದ್ವಿ ಅಂದ್ರೆ ಒಂದು ದಿನ ಭಗವಂತನು ಕೂಡ ಕಲ್ಲು ಹೊಡೆದ ಏನ್ ಮಾಡ್ತಾನೆ, ನಮ್ಮ ಗಮನವನ್ನ ತನ್ನ ಕಡೆ ಎಳ್ಕೊಳ್ಬೇಕಾಗ್ತದೆ. ಅವನು ನಮಗೆ ಕಲ್ಲು ಹೊಡೆದು ನಮ್ಮ ಗಮನವನ್ನ ತನ್ನ ಕಡೆ ಎಳ್ಕೊಳ್ಳೋದಕ್ಕಿಂತ ಮೊದ್ಲೇ ನಾವೇನ್ ಮಾಡ್ಬೇಕು, ಅವನ ಕಡೆ ನನ್ನ ಗಮನವನ್ನ ಕೊಡ್ಬೇಕು. ಕೊಡ್ಲಿಲ್ಲ ಅಂದ್ರೆ ಒಂದು ದಿನ ಪರಿಸ್ಥಿತಿ ಏನ್ ಮಾಡ್ತದೆ, ಎಲ್ಲಾ ಕಾರ್ಯಗಳನ್ನ ಬಿಟ್ಟು ಮತ್ತು ಪರಮಾತ್ಮನ ಕಡೆ ಗಮನ ಕೊಡುವಂತೆ ಆಗ್ತದೆ. ಅದು ಆಗೋದಕ್ಕಿಂತ ಪೂರ್ವದಲ್ಲೇ ನಾವು ಪರಮಾತ್ಮನ ಧ್ಯಾನವನ್ನ ಮಾಡಬೇಕು. ಅದಕ್ಕೋಸ್ಕರ ಗೀತಾ ಜ್ಞಾನವನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಆಗ ನಾವು ಓದ್ತಾ ಇರೋ ಜ್ಞಾನದಿಂದ ಲಾಭವನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಮಣಿ ಅಕ್ಕನವರಿಗೆ ಇನ್ನೊಂದು ಪ್ರಶ್ನೆ, ಮಹಾಭಾರತದಲ್ಲಿ ಯುದ್ಧದ ಮೈದಾನದಲ್ಲಿ ನುಡಿಸಿದ ಗೀತೆಯನ್ನು ನಮ್ಮವರಿಗೆ
ಹೇಗೆ ಬಂದು ತಲುಪಿತು ಎಂಬುದರ ಬಗ್ಗೆ ಅಕ್ಕನವರು ವಿವರಿಸಬೇಕು. ಅಂದ್ರೆ ಗೀತೆ, ಭಗವದ್ಗೀತೆ ಏನಿದೆ ಅದು ಲಕ್ಷಾಂತರ ಜನ, ಕೋಟ್ಯಾಂತರ ಜನರಿಗೆ ಉಪಯೋಗ ಆಗ್ತಾ ಇದೆ. ಆ ರೀತಿ ಲಕ್ಷಾಂತರ ಜನರಿಗೆ ಉಪಯೋಗ ಆಗ್ತಾ ಇರುವಂತಹ ಈ ಭಗವದ್ಗೀತೆ ಇದನ್ನು ಎಲ್ಲಿ ಹೇಳಿದ್ದು, ಯಾವಾಗ ಹೇಳಿದ್ದು ಪರಮಾತ್ಮ ಅಂದ್ರೆ ಎಲ್ಲರೂ ಏನ್ ಹೇಳ್ತಾರೆ, ಮಹಾಭಾರತದ ಯುದ್ಧದ ಸಮಯದಲ್ಲಿ ಈ ಗೀತೆಯನ್ನ ಯುದ್ಧದ ಮೈದಾನದಲ್ಲಿ ನುಡಿಸಿದಂತ ಈ ಗೀತೆ. ಹಾಗಿದ್ರೆ ಆ ಗೀತೆ ನಮ್ಮವರೆಗೂ ಹೇಗೆ ಬಂದು ತಲುಪಿತು ಅನ್ನೋದ್ರ ಬಗ್ಗೆ, ನಾವು ಭಗವದ್ಗೀತೆ ಹೇಗೆ ನಮಗೆ ತಲುಪ್ತು, ಮಹಾಭಾರತ ಯಾವ ರೀತಿ ನಮ್ಗೆ ತಲುಪ್ತು ಅನ್ನೋದ್ರ ಬಗ್ಗೆ ನಾವು ವಿಸ್ತಾರವಾಗಿ ತಿಳ್ಕೊಳ್ಬೇಕು. ಅಂದ್ರೆ ನಾವೆಲ್ಲ ಮಹಾಭಾರತದ ಆರಂಭ ಹೇಗಾಯ್ತು, ಭಗವದ್ಗೀತೆ ನಮ್ಮವರೆಗೂ ಹೇಗೆ ತಲುಪ್ತು ಅನ್ನೋದ್ರ ಬಗ್ಗೆ ಪುರಾಣದಲ್ಲಿ ಬಹಳ ಸುಂದರವಾಗಿ ಸ್ಪಷ್ಟೀಕರಣವನ್ನ ನಾವು ತಿಳ್ಕೊಂಡಿದ್ದೀವಿ. ವೇದವ್ಯಾಸರು ಅವರು ಧ್ಯಾನದಲ್ಲಿ ಮಗ್ನರಾಗಿದ್ರು. ಯಾವಾಗ ವೇದವ್ಯಾಸರು ತಪಸ್ಸನ್ನ ಮಾಡ್ತಾ ಇದ್ರು, ವ್ಯಾಸರು ತಪಸ್ಸನ್ನ ಮಾಡ್ಬೇಕಾದ್ರೆ ಒಂದು ದಿನ ಅವರು ಧ್ಯಾನದಲ್ಲಿ ಮಗ್ನರಾದಾಗ ಅವರಿಗೆ ಸಾಕ್ಷಾತ್ಕಾರ ಆಯ್ತು. ಸಾಕ್ಷಾತ್ಕಾರದಲ್ಲಿ ಅನೇಕ ರಹಸ್ಯ ಉಳ್ಳಂತಹ ಮಾತುಗಳನ್ನ ಅವರು ನೋಡಿದ್ರು. ಅಲ್ಲೇನು ಸಾಕ್ಷಾತ್ಕಾರದಲ್ಲಿ ರಹಸ್ಯ ಉಳ್ಳಂತಹ ಮಾತುಗಳನ್ನ ನೋಡಿದ್ರು, ಅವ್ರಿಗೆ ಅನಿಸ್ತಾ ಇತ್ತು ಈ ಸಾಕ್ಷಾತ್ಕಾರದ ರಹಸ್ಯದ ಮಾತುಗಳನ್ನ ಅನೇಕರಿಗೆ ತಿಳಿಸ್ಬೇಕು, ತಲುಪಿಸ್ಬೇಕು ಅಂತ ಹೇಳಿ. ಆದರೆ ಅವ್ರದ್ದು ಯಾವಾಗ ಸಾಕ್ಷಾತ್ಕಾರ ನಡೀತಾ ಇತ್ತು, ಅವ್ರು ಯೋಚನೆ ಮಾಡಿದ್ರು ಸಾಕ್ಷಾತ್ಕಾರ ಮುಗಿದ ನಂತರ ಇದನ್ನೆಲ್ಲ ನಾನೇನ್ ಮಾಡ್ಬೇಕು, ಬರೀಬೇಕು, ಅನೇಕರಿಗೆ ತಲುಪಿಸ್ಬೇಕು ಅಂತ. ಆದ್ರೆ ಧ್ಯಾನಾವಸ್ಥೆಯಿಂದ ಕೆಳಗಡೆ ಇಳಿದು ಬಂದ ತಕ್ಷಣ ಅವರು ಆ ಸಾಕ್ಷಾತ್ಕಾರದಲ್ಲಿ ಧ್ಯಾನದಲ್ಲಿ ಏನೇನ್ ನೋಡಿದ್ರೋ ಅದೆಲ್ಲ ಅವರಿಗೆ ಮರ್ತೇ ಹೋಗ್ಬಿಡ್ತು. ಅವ್ರಿಗೆ ಅದನ್ನ ಬರೀಲಿಕ್ಕೂ ಆಗ್ಲಿಲ್ಲ, ಜನರವರೆಗೆ ತಲುಪಿಸ್ಲಿಕ್ಕೂ ಆಗ್ಲಿಲ್ಲ. ಮೊದಲನೇ ದಿನ ಯಾವಾಗ ಈ ರೀತಿ ಆಯ್ತು ಸಾಕ್ಷಾತ್ಕಾರದಲ್ಲಿ, ಅವರು ಯೋಚನೆ ಮಾಡಿದ್ರು ನಾಳೆ ಮತ್ತೆ ನಾನು ಧ್ಯಾನದಲ್ಲಿ ಮಗ್ನ ಆದಾಗ ಆ ಮೊದಲನೇ ದಿನ ಏನ್ ಸಾಕ್ಷಾತ್ಕಾರ ಆಗಿತ್ತು ಅದನ್ನೇ ಪುನಃ ಸಾಕ್ಷಾತ್ಕಾರ ಮಾಡ್ಕೊಂಡು ಏನ್ ಮಾಡ್ಬೇಕು, ಅದನ್ನೆಲ್ಲ ಬರಿಬೇಕು, ಜನರವರೆಗೂ ತಲುಪಿಸ್ಬೇಕು ಅಂತ ಹೇಳಿ ಅವರು ಎರಡನೇ ದಿನ ಧ್ಯಾನದಲ್ಲಿ ಕುತ್ಕೊಳ್ಬೇಕಾದ್ರೆ ಪೆನ್ನನ್ನ ಇಟ್ಕೊಂಡೇ ಕುತ್ಕೊಂಡ್ರು ಬರೀಲಿಕ್ಕೋಸ್ಕರ. ಆದ್ರೆ ಎರಡನೇ ದಿನ ಅವರಿಗೆ ಸಾಕ್ಷಾತ್ಕಾರ ಆಗ್ಬೇಕಾದ್ರೆ ಧ್ಯಾನಾವಸ್ಥೆಯಲ್ಲಿ ಮೊದಲನೇ ದಿನದ ಸಾಕ್ಷಾತ್ಕಾರ ಆಗ್ಲೇ ಇಲ್ಲ. ಆ ಮೊದಲನೇ ದಿನದಲ್ಲಿ ನಡೆದ ದೃಶ್ಯಗಳ ನಂತರದ ದೃಶ್ಯಗಳೇನಾಗ್ಲಿಕ್ಕೆ ಸ್ಟಾರ್ಟ್ ಆಯ್ತು, ಸಾಕ್ಷಾತ್ಕಾರ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು ಧ್ಯಾನಾವಸ್ಥೆಯಲ್ಲಿ. ಆಗ ಅವರು ಅದನ್ನ ಬರೀಬೇಕು ಅಂತ ಪ್ರಯತ್ನ ಪಟ್ರು. ಆದ್ರೆ ಬರೀಲಿಕ್ಕೆ ಹೋದಾಗ ಯಾವಾಗ ಸಾಕ್ಷಾತ್ಕಾರದಲ್ಲಿ ಮಗ್ನ ಆಗ್ತಿದ್ರು ಆಗ ಬರೀಲಿಕ್ಕೆ ಆಗ್ತಾ ಇರ್ಲಿಲ್ಲ. ಯಾವಾಗ ಬರೀಲಿಕ್ಕೆ ಹೋಗ್ತಾ ಇದ್ರೋ ಆಗ ಸಾಕ್ಷಾತ್ಕಾರನೇ ಮರ್ತು ಹೋಗ್ತಾ ಇತ್ತು. ಅಂದ್ರೆ ಅಲ್ಲಿ ಆಗೋ ದೃಶ್ಯಗಳು ಸ್ಪಷ್ಟವಾಗಿ ತಿಳಿತಾ ಇರ್ಲಿಲ್ಲ. ಹೀಗೆ ಎರಡನೇ ದಿನನೂ ಕೂಡ ಅವರಿಗೆ ತಾವು ಪಡ್ಕೊಂಡಂತಹ ಸಾಕ್ಷಾತ್ಕಾರದ ಜ್ಞಾನವನ್ನ ಜನರಿಗೆ ತಲುಪಿಸ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಆದ್ರೆ ಮೂರನೇ ದಿನ ಅವರು ಧ್ಯಾನಾವಸ್ಥೆಯಲ್ಲಿ ಕುತ್ಕೊಳ್ಬೇಕಾದ್ರೆ ಫಸ್ಟ್ ಪರಮಾತ್ಮನನ್ನ ಬೇಡ್ಕೊಂಡ್ರು, ನನಗೆ 2 ದಿನದ ಸಾಕ್ಷಾತ್ಕಾರವನ್ನು ಜನರಿಗೆ ತಲುಪಿಸ್ಲಿಕ್ಕಾಗಿಲ್ಲ, ಅದಕ್ಕೆ ನನಗೆ ಯಾರಾದ್ರೂ ಒಬ್ರು ನನಗೆ ಕಂಡಂತಹ ದೃಶ್ಯಗಳನ್ನ ನಾನು ಹೇಳ್ತಾ ಹೋಗ್ತೀನಿ, ಅದನ್ನ ಬರೀಲಿಕ್ಕೋಸ್ಕರ ಯಾರಾದ್ರೂ ಒಬ್ಬ ಒಳ್ಳೆ ವ್ಯಕ್ತಿಯನ್ನ ನನಗೆ ಕೊಡು, ಅದು ಜನರಿಗೆ ತಲುಪಬೇಕು ಅಂತ ಹೇಳಿ ಕೇಳ್ಕೊಂಡ್ರು. ಕೇಳ್ಕೊಂಡ ತಕ್ಷಣ ಪರಮಾತ್ಮ ಗಣೇಶನನ್ನ ಏನ್ ಮಾಡಿದ್ರು, ಕಳಿಸಿದ್ರು. ಗಣೇಶನನ್ನ ಕಳಿಸಿದ್ರು. ಗಣಪತಿ ಬಂದ. ಗಣಪತಿ ಏನ್ ಹೇಳ್ದ ಅಂದ್ರೆ, ನಿಮ್ಮ ಸಾಕ್ಷಾತ್ಕಾರದ ದೃಶ್ಯವನ್ನ ನಾನು ಬರಿತೀನಿ, ಆದರೆ ಒಂದು ಕಂಡೀಷನ್, ನೀವೇನಾದ್ರೂ ಹೇಳೋದನ್ನ ನಿಲ್ಸ್ಬಿಟ್ರಿ ಅಂದ್ರೆ ನಾನು ಎದ್ದು ಹೋಗ್ಬಿಡ್ತೀನಿ. ಮಧ್ಯದಲ್ಲೇ ಹೇಳೋದನ್ನ ನಿಲ್ಲಿಸಿದ್ರಿ ಎದ್ದು ಹೋಗ್ಬಿಡ್ತೀನಿ, ಅಂದ್ರೆ ನೀವು ಹೇಳ್ತಾ ಇದ್ರೆ ಮಾತ್ರ ನಾನು ಬರಿತೀನಿ ಅಂತ. ಈ ಕಂಡೀಷನ್ಗೆ ವ್ಯಾಸರು ಒಪ್ಕೊಂಡ್ರು, ಆಯ್ತು ಅಂತ ಹೇಳಿ. ನೆಕ್ಸ್ಟ್ ಮೂರನೇ ದಿನ ಸಾಕ್ಷಾತ್ಕಾರ ಆಗ್ತಾ ಇತ್ತು. ಗಣಪತಿಗೆ ಇವರು ಹೇಳ್ತಾ ಇದ್ರು ಸಾಕ್ಷಾತ್ಕಾರದ ದೃಶ್ಯವನ್ನ, ಗಣಪತಿ ಬರಿತಾ ಇದ್ದ. ಆದ್ರೆ ಕೆಲವೊಂದು ದೃಶ್ಯಗಳು ಇವರಿಗೆ ಅರ್ಥ ಆಗ್ತಾ ಇಲ್ಲ. ಆದ್ರೆ ಅವ್ರು ಹೇಳೋದನ್ನ ನಿಲ್ಸ್ಬಿಟ್ರೆ ಗಣಪತಿ ಹೋಗ್ತಾನೆ ಅನ್ನೋದು ಬುದ್ಧಿಯಲ್ಲಿತ್ತು. ಅದಕ್ಕೆ ತಮಗೆ ಹೇಗೆ ತಿಳಿತದೋ ಹಾಗೆ ಏನ್ ಮಾಡ್ತಾ ಹೋದ್ರು, ಹೇಳ್ತಾ ಹೋದ್ರು. ಅವ್ರು ತಿಳ್ಕೊಂಡ್ರು, ಮುಂದೊಂದು ದಿನ ನಾನು ಇದನ್ನ ಕರೆಕ್ಷನ್ ಮಾಡಿದ್ರಾಯ್ತು, ಆಮೇಲೆ ಕುತ್ಕೊಂಡು ಸರಿಯಾಗಿ ಸ್ಪಷ್ಟಪಡಿಸಿದ್ರಾಯ್ತು ಅಂತ ತಿಳ್ಕೊಂಡ್ರು. ಆದ್ರೆ ಆ ಗಣಪತಿ ಏನೇನನ್ನ ಬರ್ದ್ನೋ, ಕೆಲವೊಂದು ಸಾಕ್ಷಾತ್ಕಾರದ ದೃಶ್ಯಗಳು ಇವರಿಗೆ ಅರ್ಥ ಆಗ್ಲಿಲ್ಲ, ಕೆಲವೊಂದನ್ನ ಸ್ಪಷ್ಟವಾಗಿ ಹೇಳಲಿಕ್ಕಾಗ್ಲಿಲ್ಲ. ಅವ್ರಿಗೆ ಹೇಗೆ ಕಾಣಿಸ್ತೋ ಹಾಗೆ ಹೇಳ್ತಾ ಹೋದ್ರು, ಗಣಪತಿ ಹಾಗೆ ಬರಿತಾ ಹೋದ. ನಂತರ ಮುಂದೆ ವ್ಯಾಸರಿಗೆ ಅದನ್ನ ಸರಿ ಮಾಡ್ಲಿಕ್ಕೆ ಟೈಮೇ ಸಿಗ್ಲಿಲ್ಲ. ಅಂದ್ರೆ ಮಹಾಭಾರತದ ಸಮಯದಲ್ಲಿ ನುಡಿಸಿದ ಗೀತೆ ನಮ್ಮವರೆಗೂ ಹೇಗೆ ಬಂದು ತಲುಪಿತ್ತು ಅಂದ್ರೆ, ವ್ಯಾಸರಿಗೆ ಸಾಕ್ಷಾತ್ಕಾರದಲ್ಲಿ ಕಂಡಂತಹ ದೃಶ್ಯಗಳಿದೆ. ವ್ಯಾಸರಿಗೆ ಏನೆಲ್ಲ ಸಾಕ್ಷಾತ್ಕಾರದಲ್ಲಿ ಕಾಣಿಸ್ತೋ ಅದರಲ್ಲಿ ಮೊದಲನೇ ದಿನದ್ದು ನಮ್ಮವರೆಗೆ ತಲುಪಲಿಲ್ಲ, ಎರಡನೇ ದಿನದ ದೃಶ್ಯಗಳು ಏನಾಗ್ಲಿಲ್ಲ, ನಮ್ಮವರೆಗೂ ತಲುಪಲಿಲ್ಲ. ಮೂರನೇ ದಿನದ ದೃಶ್ಯಗಳಿಂದ ತಲುಪ್ತು ನಮ್ಮವರೆಗೆ. ಆದ್ರೆ ಮೂರನೇ ದಿನದಿಂದ ಏನಾಯ್ತು ತಲುಪಬೇಕಾದ್ರೆ ದೃಶ್ಯಗಳು ಅಂದ್ರೆ, ಅವರಿಗೆ ಹೇಗೆ ಅರ್ಥ ಆಯ್ತು ಹಾಗೆ ಏನ್ ಮಾಡ್ತಾ ಹೋದ್ರು, ಬರಿತಾ ಹೋದ್ರು. ಅದಕ್ಕೆ ಇಲ್ಲಿಯವರೆಗೂ ಕೂಡ ಎಷ್ಟೋ ಜನರಿಗೆ ಭಗವದ್ಗೀತೆ ಓದಿದ ಮೇಲೂ ಸಂಪೂರ್ಣವಾಗಿ ಸ್ಪಷ್ಟವಾಗಿ ಜ್ಞಾನ ಅರ್ಥ
ಆಗ್ತಾ ಇಲ್ಲ. ಯಾಕೆಂದ್ರೆ ಅವರು ತಮಗೆ ಹೇಗೆ ಅರ್ಥ ಆಯ್ತು ಹಾಗೆ ಬರಿತಾ ಹೋದ್ರು, ತಿಳ್ಕೊಳ್ತಾ ಹೋದ್ರು. ಯಾವ ರೀತಿ ಯಾವ್ದಾದ್ರು ಒಂದು ವಿಷಯವನ್ನ ನಾವ್ ಯಾರ್ದಾದ್ರೂ ಒಬ್ರಿಗೆ ಹೇಳಿದ್ರೆ, ಈಗ ನನಗೇನೋ ಒಂದು ಸೀಕ್ರೆಟ್ ಗೊತ್ತಿದೆ, ಅದನ್ನ ನಾನ್ ನಿಮಗೆ ಹೇಳ್ತೀನಿ, ನೀವ್ ಹೋಗಿ ಇನ್ನೊಬ್ರಿಗೆ ಹೇಳ್ತೀವಿ, ಇನ್ನೊಬ್ರು ಹೋಗಿ ಇನ್ನೊಬ್ರಿಗೆ ಹೇಳ್ತಾರೆ. ಹೀಗೆ 10 ಜನರ ಬಾಯಲ್ಲಿ ಹೋಗಿ ಬರೋದ್ರಲ್ಲಿ ಅಲ್ಲಿ ನಡೆದಿರೋ ದೃಶ್ಯನೇ ಬೇರೆ, ನಾವ್ ಹೇಳ್ತಾ ಇರೋದೇ ಬೇರೆ. 100% ಅನ್ನಲ್ಲಿ 50% ಮಾತ್ರ ತಲುಪ್ತದೆ. 10 ಜನರ ಬಾಯಲ್ಲಿ ಬರೋದ್ರಲ್ಲಿ ಘಟನೆನೇ ಚೇಂಜ್ ಆಗ್ಬಿಟ್ಟಿರ್ತದೆ. ಆ ರೀತಿ ನಮಗ್ ಹೇಗೆ ಬೇಕೋ ಹಾಗೆ ಸೇರಿಸ್ಕೊಂಡು ನಾವೇನ್ ಮಾಡ್ತೀವಿ, ಆ ಮಾತುಗಳನ್ನ ಹೇಳ್ಬಿಡ್ತೀವಿ. ಅದೇ ರೀತಿ ಮಹಾಭಾರತ ಮತ್ತು ಭಗವದ್ಗೀತೆಯಲ್ಲೂ ಏನಾಯ್ತು ಅಂದ್ರೆ, ನೋಡಿದ್ದು ಒಂದು, ಹೇಳಬೇಕಾದ್ರೆ ಅವ್ರಿಗೆ ಅರ್ಥ ಆಗಿದ್ದು ಒಂದು, ಅವ್ರು ಹೇಳಿದ್ದು ಒಂದು, ಬರಿಬೇಕಾದ್ರೆ ಬರ್ದಿದ್ದು ಒಂದು, ನಂತರ ಅದನ್ನ ಟ್ರಾನ್ಸ್ಲೇಷನ್ ಮಾಡಿ 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 ಬರೆದಂತಹ ಅನೇಕ ಜನರು ತಮಗೆ ಹೇಗೆ ಬೇಕೋ ಹಾಗೆ ಗೀತೆಯನ್ನ ಬರೆದ್ರು. ಅದಕ್ಕೋಸ್ಕರ ಗೀತೆಯ ಪರಿಪೂರ್ಣ ಜ್ಞಾನ, ಭಗವಂತ ಹೇಳಿದ ಸಂಪೂರ್ಣ ಜ್ಞಾನ ಇನ್ನೂವರೆಗೂ ನಮಗೆ ಬಂದು ತಲುಪಲಿಲ್ಲ. ಆದ್ರೆ ಎಷ್ಟೋ ಮಾತುಗಳು ತಲುಪಿದೆ, ಆ ತಲುಪಿರುವಂತಹ ಮಾತುಗಳನ್ನ ಇನ್ನೂ ಜನ ಅಳವಡಿಸ್ಕೊಂಡಿಲ್ಲ. ಈ ರೀತಿ ಏನಾಯ್ತು, ವೇದ ವ್ಯಾಸರ ಧ್ಯಾನದಿಂದ ಭಗವದ್ಗೀತೆ ನಮ್ಮವರೆಗೂ ಬಂದು ತಲುಪಿತು. ಅಕ್ಕನವರು ಗೀತೆಯ ರಹಸ್ಯ ಬಗ್ಗೆ ತುಂಬಾ ಚೆನ್ನಾಗಿ ವಿವರಿಸಿದ್ರು. ಧನ್ಯವಾದಗಳು. ನಮಸ್ಕಾರ. ಹಾಗಾದ್ರೆ ವೀಕ್ಷಕರೇ, ಭಗವದ್ಗೀತೆಯಲ್ಲಿ ಬರೆದಂತಹ ಪ್ರತಿ ಒಂದು ಮಹಾವಾಕ್ಯ ಕೇವಲ ಅರ್ಜುನನಿಗೆ ಮಾತ್ರ. ಹಾಗಾದ್ರೆ ವಿಶ್ವದಲ್ಲಿ ಓದುವಂತಹ ಲಕ್ಷಾಂತರ ಜನರು, ಕೋಟ್ಯಾಂತರ ಜನರು ಬೆಳಗ್ಗೆ ಎದ್ದ ಮೇಲೆ ವಿಶ್ವದ ಆಧಾರ ಮೂರ್ತಿಯಾಗಿ ಭಗವದ್ಗೀತೆಯನ್ನೇ ತಗೊಂಡು ಅದನ್ನು ಓದಿ ಅವರ ಜೀವನದಲ್ಲಿ ಅಳವಡಿಸುವುದು ಹೇಗೆ ಅಂದ್ರೆ, ಇದು ಕೇವಲ ಮಾತು ಅರ್ಜುನನಿಗೆ ಹೇಳಿದ. ವೀಕ್ಷಕರೇ, ಪ್ರತಿ ಒಬ್ಬ ಮಾನವ ಕುಲನು ಅರ್ಜುನ ಅಂತ ಹೇಳಿ ತಿಳ್ಕೊಂಡು ಆ ಭಗವದ್ಗೀತೆಯನ್ನು ಓದಿದ್ರೆ ಇಷ್ಟಕ್ಕೆ ಜೀವನ ಸಾರ್ಥಕ ಆಗುತ್ತದೆ. ಈ ಕೇವಲ ಮಾತು ಭಗವದ್ಗೀತೆಯಲ್ಲಿ ಆ ಪರಮಾತ್ಮ ಹೇಳಿದ್ದು ಕೇವಲ ಅರ್ಜುನನಿಗೆ ಅಲ್ಲ, ಇಡೀ ವಿಶ್ವದಲ್ಲಿ ಇರುವಂತ ಪ್ರತಿ ಒಬ್ಬ ಮಾನವರಿಗೂ. ಹಾಗಾದ್ರೆ ಕೇವಲ ಅರ್ಜುನನ ಅಂತ ತಿಳ್ಕೊಳ್ಳುವಂತ ಶಬ್ದ ಇಲ್ಲ, ಇದು ನನಗೆ ಹೇಳಿದ. ಆ ಭಗವದ್ಗೀತೆಯಲ್ಲಿ ಇರುವಂತ ಪ್ರತಿ ಒಂದು ಮಾತು ಆ ಪರಮಾತ್ಮ ನನಗೆ ಹೇಳಿದ. ಆ ಭಗವದ್ಗೀತೆಯಲ್ಲಿ, ಶ್ರೀಮದ್ ಭಗವದ್ಗೀತೆಯಲ್ಲಿ ಇರುವಂತ ಮಾತು ಇದು ನನಗಾಗಿ ಅಂತ ಹೇಳಿ ತಿಳ್ಕೊಂಡ್ರೆ, ಭಗವದ್ಗೀತೆಯಲ್ಲಿ ಇರುವಂತ ಪ್ರತಿ ಒಂದು ಮಹಾವಾಕ್ಯವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದು. ಹಾಗಾದ್ರೆ ನಮ್ಮಂತ ಭಾಗ್ಯಶಾಲಿ ಈ ಜಗತ್ತಿನಲ್ಲಿ ಯಾರೇ ಇಲ್ಲ. ಅದರ ಧಾರಣೆ, ಅದರ ಪ್ರತಿಯೊಂದು ಮಹಾವಾಕ್ಯವನ್ನು ನಾವು ತಿಳಿದುಕೊಳ್ಳಬೇಕು. ವೀಕ್ಷಕರೇ, ಗೀತೆಯ ರಹಸ್ಯ ನನಗೆ ತುಂಬಾ ಚೆನ್ನಾಗಿ ಅರ್ಥವಾಗುತ್ತಾ ಇದೆ. ಗೀತೆಯ ರಹಸ್ಯ ತಮಗೂ ಸಹ ಅರ್ಥವಾಗಿರಬಹುದು ಎಂದು ಭಾವಿಸುತ್ತೇನೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಆ ಪರಮಾತ್ಮ ಭಗವದ್ಗೀತೆಯಲ್ಲಿ ನಮಗೆ ಏನು ಹೇಳ್ತಾ ಇದ್ದಾನೆ ಎಂಬುದು ತಿಳಿದುಕೊಳ್ಳೋಣ. ನಮಸ್ಕಾರ ವೀಕ್ಷಕರೇ. ಇದೇ ಸತ್ಯಗೀತೆ, ಶಿವನ ಭಗವದ್ಗೀತೆ. ಇದೇ ಸತ್ಯಗೀತೆ, ಶಿವನ ಭಗವದ್ಗೀತೆ. ಸತ್ಯ ಜ್ಞಾನದಾತ ಪರಮಗೀತೆ. ಸತ್ಯ ಜ್ಞಾನದಾತ ಪರಮಗೀತೆ. ಪರಮಾತ್ಮ ನುಡಿಸೋ ಈ ಮಧುರ ಗೀತೆ. ಇದೇ ಸತ್ಯಗೀತೆ, ಶಿವನ ಭಗವದ್ಗೀತೆ. ಇದೇ ಸತ್ಯಗೀತೆ, ಶಿವನ ಭಗವದ್ಗೀತೆ.